ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನೋಡೋಣ ಸರ್ಕಾರ ಇನ್ಯಾವುದು ಯಾವ್ಯಾವ ಕ್ರಮಗಳನ್ನು ಜರುಗಿಸುತ್ತೆ ಅಂತ. ಇನ್ನು ಜಾತಿ ಗಣತಿ ವಿಚಾರ ಸಂಬಂಧಪಟ್ಟಂಗೆ ಹಲವಾರು ಗೊಂದಲಗಳಿವೆ. ಆದರೂ ಕೂಡ ಗಣತಿ ಅನ್ನುವಂಥದ್ದು ಚುರುಕು ಪಡ್ಕೊಂಡಿದೆ. DCM DK ಮನೆಯಿಂದಲೇ ಶುರುವಾಗಿದೆ. ಸದಾಶಿವನಗರದಲ್ಲಿರುವಂಥ DK ಶಿವಕುಮಾರ್ ಅವರ ಮನೆ. ಅಧಿಕಾರಿಗಳು ಕೇಳಿದಂಥ ಪ್ರಶ್ನೆಗಳಿಗೆ DK ಶಿವಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ. ಧರ್ಮ ಜಾತಿ ಕೇಳಿದ್ರು ಅಧಿಕಾರಿಗಳು. ಧರ್ಮ ಹಿಂದೂ ಅನ್ನುವಂಥ ಮಾತನ್ನು ಹೇಳಿದರು DK ಶಿವಕುಮಾರ್. ನೋಡಿ, ಇಲ್ಲಿಂದ ಶುರುವಾಗಿದೆ. ಗಂಡ ಹೆಂಡತಿ ಇಬ್ಬರೂ ಕೂತ್ಕೊಂಡಿದ್ದಾರೆ. DK ಶಿವಕುಮಾರ್ ಅವರ ಪತ್ನಿ ಉಷಾ ಅವರು ಕೂತ್ಕೊಂಡಿದ್ದಾರೆ. ಏನೇನು ಪ್ರಶ್ನೆ ಕೇಳಿದರು ಅನ್ನುವಂಥದ್ದು ಗೊತ್ತಾಗಿಲ್ಲ. ಆದರೆ ಧರ್ಮ ಜಾತಿ ಅದನ್ನೆಲ್ಲವನ್ನೂ ಕೂಡ ಕೇಳಿದ್ದಾರೆ ಅನ್ನುವಂಥದ್ದು. ಯಾವ್ಯಾವ ಪ್ರಶ್ನೆಗಳು ಬಂದವು? ಸರ್ವೆ ವೇಳೆ ಗಣತಿದಾರರಿಗೆ DCM DK ಶಿವಕುಮಾರ್ ಕೆಲವೊಂದು ಪ್ರಶ್ನೆಗಳನ್ನ ಹಾಕಿದ್ರಂತೆ. ಯಾಕೆ ಇಷ್ಟೊಂದು ಪ್ರಶ್ನೆ ಕೇಳಕ್ಕೆ ಇಷ್ಟೊಂದು ಟೈಮ್ ತಗೋತೀರಿ? ಜನರಿಗೆ ಎಷ್ಟೊತ್ತು ಟೈಮ್ ತಗೋತೀರಿ ನೀವು? ಅಂದ್ರೆ ಯಾರ ಸಮೀಕ್ಷೆ ಅವರೇ ಕೊಡಬೇಕು ಅನ್ನೋ ಉದ್ದೇಶದಿಂದ ಇದು ಚೆಕ್ ಮಾಡಿದ್ವಿ ಸರ್. ಕಳೆದ ಸಮೀಕ್ಷೆನಲ್ಲಿ ಇದೇ ಕಂಪ್ಲೇಂಟ್ಸ್ ಇದ್ವು. 5 ಲಕ್ಷದಾಗ ಆ ಲೆಕ್ಕದಲ್ಲಿ ಹೋಗ್ತಾರೆ ಸರ್. ಇದು ಬೆಂಗಳೂರು ಮತ್ತೆ ಇಡೀ ರಾಜ್ಯ ಮಿಕ್ಕಿದ ಎಲ್ಲ ಜಿಲ್ಲೆಗಳು ಸೇರಿಸಿದ್ರೆ 1.8 crore ಹೌಸಸ್ ಸಮೀಕ್ಷೆ ಮಾಡಬಹುದು ಅನ್ನೋದು ನನ್ನ ಅಂದಾಜು ಸರ್. 125 ಇಲ್ಲಿದಾಗ 93 ಲಕ್ಷ ಜಾತಿ ಸರ್. ಯಾವ ವರ್ಗಕ್ಕೆ ಒಕ್ಕಲಿಗ ಆಪ್ಷನ್ಸ್ ಹೇಳಿ. ಗೌಡ ಒಕ್ಕಲಿಗ ಚಾಯ್ಸ್ ಒಕ್ಕಲಿಗ ಬೇರೆ ಮೊಬೈಲ್ ಇದೆ ತಂದು ಓಟಿಪಿ ಅದರ ಲಿಂಕ್ಡ್ ಮೊಬೈಲ್ ಸರ್. ಅಂದ್ರೆ ಯಾರ ಸಮೀಕ್ಷೆ ಅವರೇ ಕೊಡಬೇಕು ಅನ್ನೋ ಉದ್ದೇಶದಿಂದ ಇದು ಚೆಕ್ ಮಾಡಿದ್ವಿ ಸರ್. ಕಳೆದ ಸಮೀಕ್ಷೆನಲ್ಲಿ ಇದೇ ಕಂಪ್ಲೇಂಟ್ಸ್ ಇದ್ವು. 5 ಲಕ್ಷದಾಗ ಆ ಲೆಕ್ಕದಲ್ಲಿ ಹೋಗ್ತಾರೆ ಸರ್. ಇದು ಬೆಂಗಳೂರು ಮತ್ತೆ ಇಡೀ ರಾಜ್ಯ ಮಿಕ್ಕಿದ ಎಲ್ಲ ಜಿಲ್ಲೆಗಳು ಸೇರಿಸಿದ್ರೆ 1.8 crore ಹೌಸಸ್ ಸಮೀಕ್ಷೆ ಮಾಡಬಹುದು ಅನ್ನೋದು ನನ್ನ ಅಂದಾಜು ಸರ್. 125 ಇಲ್ಲಿದಾಗ 93 ಲಕ್ಷ ಜಾತಿ ಸರ್. ಯಾವ ವರ್ಗಕ್ಕೆ ಒಕ್ಕಲಿಗ ಆಪ್ಷನ್ಸ್ ಹೇಳಿ. Too much questions. मैडम बताओ वापस जाओ. Too much questions. मैडम बताओ वापस जाओ. Too much questions. मैडम बताओ वापस जाओ. ನೋಡಿ, ರಾಜ್ಯದ ಉಪಮುಖ್ಯಮಂತ್ರಿಗಳು, ಸರ್ಕಾರದ ಒಂದು ಭಾಗ, ಉನ್ನತ ಹುದ್ದೆಯಲ್ಲಿರುವಂಥವರು, ಅವರೇ ಹೇಳ್ತಾರೆ ಟೂ ಮಚ್ ಕ್ವೆಶನ್ಸ್, ಬಹಳ ಪ್ರಶ್ನೆಗಳಾದವು ಅನ್ನುವಂಥದ್ದು. ಜೊತೆಗೆ ಏನಾದರೂ ಯಾಕೆ ಇಷ್ಟೊಂದು ಟೈಮ್ ತೆಗೋತೀರಿ ಅನ್ನುವಂಥ ಮಾತನ್ನು ಕೂಡ ಅವ್ರು ಕೇಳಿದರು. ಅವ್ರಿಗೆ ಹೆಂಗೆ ಅನಿಸ್ಬೇಕಾದ್ರೆ ಜನಸಾಮಾನ್ಯರಿಗೆ ಹೆಂಗೆ ಅನಿಸ್ಬೇಕು ಲೆಕ್ಕ ಹಾಕಿ. ಸರ್ಕಾರದ ಒಂದು ಭಾಗ ಇವರು, ಎಲ್ಲ ವಿವರಗಳು ಕೂಡ ಗೊತ್ತು ಇವ್ರಿಗೆ. ಅವ್ರಿಗೆ ಹಿಂಗೆ ಅನಿಸುತ್ತೆ ಅಂತಂದರೆ ಇನ್ನು ಜನಸಾಮಾನ್ಯರು ಇನ್ನೆಷ್ಟು ಕಿರಿಕಿರಿ ಆಗುತ್ತೆ ಜನಸಾಮಾನ್ಯರಿಗೆ. ಆಮೇಲೆ ಈಗ DK ಶಿವಕುಮಾರ್ ಅವ್ರ ಹತ್ರ ಆದರೆ ತುಂಬ ವ್ಯವಧಾನದಿಂದ ಸಮಾಧಾನದಿಂದ ಅಧಿಕಾರಿಗಳು ಕೂತ್ಕೊಂಡೆಲ್ಲ ಮಾಡ್ಯಾರೆ. ಜನಸಾಮಾನ್ಯರಿಗೆ ಅನ್ವಯ ಆಗುತ್ತಾ? ಜನಸಾಮಾನ್ಯರು ಎಲ್ಲವನ್ನೂ ಕೂಡ ಹೇಳಲಿಕ್ಕೆ ಸಾಧ್ಯನಾ? ಪ್ರಶ್ನೆಗಳು ಅರ್ಥ ಆಗ್ತವ? ಇದು ಸಂಗತಿ. ಇದರ ಲೋಪ ಏನು? ಹಿಂದೆ ಯಾವ್ಯಾವ ಪ್ರಶ್ನೆಗಳು ಬಂದು ಒಬ್ಬ ಮಹಿಳಾ ಅಧಿಕಾರಿಣಿ ಹೇಳ್ತಾ ಇದ್ರು, ಇಲ್ಲೆಲ್ಲ ಸರ್ ಹಿಂದೆ ಈ ರೀತಿ ಪ್ರಶ್ನೆಗಳಾಯಿತು, ಅದಕ್ಕೋಸ್ಕರ ನಾವು ಕೇಳ್ತಾ ಇದ್ದೀವಿ, ಏನು ಎತ್ತ ಅಂತ ಹೇಳಿ ಅಂತ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.
MDH